ಈ ಲಿಕ್ವಿಡನ್ನ ಹಾಕಿ ನೀವು ಬಾತ್ರೂಮ್ ತೊಳೆಯೋದ್ರಿಂದ ಒಂದು ಚೂರು ಕೂಡ ಕಪ್ಪು ಕಲೆಯಾಗಲಿ ಏನು ನೀರಿನ ಕಲೆಯಾಗಲಿ ಕೂಡ ಇರೋದಿಲ್ಲ. ತುಂಬ ಚೆನ್ನಾಗಿ ನೀಟಾಗುತ್ತೆ. ಉಜ್ಜಬೇಕು ಅಂತಲೇ ಇಲ್ಲ, ತಿಕ್ಕಬೇಕು ಅಂತಲೇ ಇಲ್ಲ. ಹಾಕಿ ಸುಮ್ಮನೆ ಬಿಟ್ಬಿಟ್ರೆ ಸಾಕು, ಕ್ಲೀನ್ ಆಗುತ್ತೆ. ಮೊದಲನೇ ಟಿಪ್ ನೋಡೋಣ. ಇವಾಗ ನಾವು ಮನೆಯಲ್ಲಿ ಧೂಳೆಲ್ಲ ಹೊಡಿಬೇಕಾದ್ರೆ ಪೊರ್ಕೆ ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ಫ್ರಿಡ್ಜ್ ಕೆಳಗಡೆ, ಸೋಫಾ ಕೆಳಗಡೆ ಎಲ್ಲ ನೀವು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನಾನು ವುಡನ್ ಸ್ಪೂನ್ ತೊಗೊಂಡಿದ್ದೀನಿ. ನಾವು ರೊಟ್ಟಿ ಎಲ್ಲ ತಿರುಗಿಸಿ ಹಾಕೋಕ್ಕೆ ಇರುತ್ತಲ್ಲ, ಆ ಥರ ಒಂದು ಮರದು ಸ್ಪೂನ್ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರೋ ಕಮೆಂಟಲ್ಲಿ ತಿಳಿಸಿ. ಇದನ್ನು ಒಂದು ಸಾಕ್ಸ್ಗೆ ಹಾಕ್ಕೊಂಡು ನಾನು ಫ್ರಿಡ್ಜ್ ಹಿಂದ್ಗಡೆ ಎಲ್ಲ ನಾವು ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂದಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಧೂಳೆಲ್ಲ ಒಂದು ಚೂರು ಕೂಡ ಇರೋದಿಲ್ಲ. ಸೈಡೆಲ್ಲ ಕ್ಲೀನಾಗಿ ಒರೆಸ್ಕೋಬೋದು. ಮತ್ತು ಫ್ರಿಡ್ಜ್ ಕೆಳಗಡೆಯೂ ಅಷ್ಟೇ, ನೀವು ಒರೆಸೋದಕ್ಕೆಲ್ಲ ಆಗಲ್ಲ, ಪೊರಕೆಯಲ್ಲಿ ಗುಡಿಸೋಕ್ಕೂ ಆಗಲ್ಲ. ಇದನ್ನು ಹಾಕ್ಕೊಂಡು ನೀವು ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು, ಧೂಳೆಲ್ಲ ಆ ಸಾಕ್ಸ್ಗೆ ಅಂಟ್ಕೊಳ್ಳುತ್ತೆ. ತುಂಬ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೋಫಾದ ಕೆಳಗಡೆ ಆಗಲಿ, ಎಲ್ಲಿ ನಿಮಗೆ ಗುಡ್ಸೋಕ್ಕಾಗಲ್ಲೋ ಇದನ್ನು ಯೂಸ್ ಮಾಡಿ. ಮತ್ತೊಂದು ಟಿಪ್ ನೋಡೋಣ. ಇವಾಗ ಗ್ಲಾಸ್ ಎಲ್ಲ ನಾವು ಜೋಡಿಸಿರ್ತೀವಿ, ಒಂದ್ರ ಮೇಲೆ ಒಂದು ಜೋಡಿಸಿದಾಗ ಅದು ಟೈಟಾಗಿ ಹೋಗುತ್ತೆ, ತೆಗಿಯೋದಕ್ಕೆ ಆಗೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಕೂಡ ನಿಮಗೆ ತೆಗಿಯೋದಕ್ಕೆ ಆಗೋದಿಲ್ಲ. ಈಸಿಯಾಗಿ ನಾವು ಬಿಸಿ ನೀರಿಗೆ ಹಾಕಿಬಿಟ್ರೆ ಕ್ಲೀನಾಗಿ ಬಂದುಬಿಡುತ್ತೆ. 2 ನಿಮಿಷ ಬಿಟ್ಬಿಟ್ರೆ ಆಯಿತು. ಬಿಸಿ ನೀರು ಚೆನ್ನಾಗಿ ಕಾದಿರಬೇಕು. ನೀರು 2 ನಿಮಿಷ ಹಾಗೆ ನೀರಲ್ಲಿ ಇಟ್ಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಕೊಳ್ಳಿ, ಕ್ಲೀನಾಗಿ ಬಂದುಬಿಡುತ್ತೆ. ಜಾಸ್ತಿಯಾಗಿ ಎಳಿಬೇಕು ಅಂತನಿಲ್ಲ. ತುಂಬ ಸ್ಟಕ್ ಆಯ್ತಂದರೆ ಸ್ವಲ್ಪ ಬಿಸಿ ನೀರಲ್ಲಿ ಹಾಗೆ ಬಿಟ್ಬಿಡಿ, ಎಳಿಯೋದಕ್ಕೆ ಆಗೋದಿಲ್ಲ ಅಂದರೆ. ಇವಾಗ ನೋಡಿ, ಎಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಒಂದು ಬಂದುಬಿಟ್ರೆ ಇನ್ನೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಮತ್ತೊಂದು ಟಿಪ್ ನೋಡೋಣ. 1 ಸ್ಪೂನು ಕಾಫಿ ಪುಡಿ ಇದ್ದರೆ ಸಾಕು, ನಿಮ್ಮ ಬಾತ್ರೂಮ್ ಎಲ್ಲ ಕ್ಲೀನ್ ಆಗುತ್ತೆ. ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಇದಕ್ಕೆ ನಾನು ರಾಫ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರಾಫ್ ಹಾಕೊಳ್ಳೋದ್ರಿಂದ ನಿಮಗೆ ಎಲ್ಲಿ ಒಂದು ಕಪ್ಪು ಕಲೆ ಆಗಲಿ, ನೀರಿನ ಜಿಡ್ಡು ಕಲೆ ಇದೆ, ಹಳೆ ಕರೆಗಳು ಇದು ಕಟ್ಕೊಂಡಿದ್ರು ಕೂಡ ಬಾತ್ರೂಮಲ್ಲಿ ಆಗಲಿ, ಟೈಲ್ಸ್ ಆಗಲಿ, ಟಾಯ್ಲೆಟಲ್ಲಿ ಆಗಲಿ ಕ್ಲೀನಾಗಿ ಉಜ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ವೈಟ್ ಪ್ಯಾಚಸ್ ಎಲ್ಲ ಇದೆಯಲ್ಲ, ಇದೆಲ್ಲ ನೀಟಾಗಿ ಹೊರ್ಟೋಗುತ್ತೆ. ಇದಕ್ಕೆ ನಾವು ಎಷ್ಟು ನೀರು ಹಾಕಿ ಉಜ್ಕೊಂಡ್ರೂ ಕೂಡ ನಿಮಗೇನೂ ಆಗೋದಿಲ್ಲ. ನೀರು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಎಲ್ಲಿ ಜಾಸ್ತಿ ಕರೆ ಕಟ್ಕೊಂಡಿರುತ್ತೋ ಕಪ್ಪು ಕಪ್ಪಾಗಿರೋದು ಅಲ್ಲಿಗೆ ಮಾತ್ರ ನೀರು ತುಂಬ ಹಾಕೋಬೇಡಿ, ಹಾಗೇ ಹಾಕ್ಕೊಳ್ಳಿ ಲಿಕ್ವಿಡ್ನ. ಇಲ್ಲ ನೀವು ಅದಕ್ಕೆ ಇವಾಗ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಸೇರಿಸ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಬಾತ್ರೂಮ್ ಸ್ವಲ್ಪ ಜಾಸ್ತಿಯಾಗಿ ಗಲೀಜಾಗಿರೋದ್ರಿಂದ ನಾನು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ಏನು ವೈಟ್ ಕರೆ ಪ್ಯಾಚಸ್ ಎಲ್ಲ ಇದೆ, ಕಪ್ಪು ಕಲೆ ಇದೆ, ಇದೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಇದನ್ನು ಹಾಕಿಬಿಟ್ಟು ನೀವು ಸ್ವಲ್ಪ ಉಜ್ಕೊಂಡ್ರೆ ಸಾಕು. ಜಾಸ್ತಿಯಾಗಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಅದು ಎಲ್ಲಿ ಗಲೀಜಿರುತ್ತೋ ಹಾಗೆ ಈ ಥರ ಉಜ್ಜಿ ಬಿಟ್ಬಿಟ್ಟು ಇದನ್ನು ನೀವು ತಕ್ಷಣ ಕ್ಲೀನ್ ಮಾಡ್ಕೋಬೋದು. ಹಾಕಿ ಬಿಡಬೇಕು ಅಂತಲೇ ಇಲ್ಲ, ಬೇಗ ಕ್ಲೀನ್ ಆಗುತ್ತೆ. ಇದಕ್ಕೆ ನಾವು ಸೋಡಾ ಮತ್ತು ಕಾಫಿ ಪುಡಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಕೆಟ್ಟ ಸ್ಮೆಲ್ಲೆಲ್ಲ ಇದ್ದರೂ ಕೂಡ ಬ್ಯಾಕ್ಟೀರಿಯಾಗಳು ಕೂಡ ಸತ್ತೋಗುತ್ತೆ ಇದನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ. ನೋಡಿ, ಇವಾಗ ಎಲ್ಲ ಉಜ್ಕೊಂಡು ಆದಮೇಲೆ ನೀರು ಹಾಕಿ ತೊಳಿತಾ ಇದ್ದೀನಿ. ತುಂಬ ಉಜ್ಜಬೇಕು ಅಂತಲೇ ಇಲ್ಲ, ತಕ್ಷಣ ಕ್ಲೀನ್ ಮಾಡ್ಕೋಬೋದು. ನೋಡಿ ಇವಾಗ ಯಾವ ಥರ ಹೊಳಿತಾ ಇದೆ ಅಂತೆ, ಪಳ ಪಳ ಅಂತ ಬಾತ್ರೂಮ್ ಟೈಲ್ಸ್ ಎಲ್ಲ ಹೊಳಿತಾ ಇದೆ. ತುಂಬ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ ನೋಡೋಣ. ನಿಮಗೆ ರಾಫ್ ಇಲ್ಲ ಅಂದರೆ ಕಾಫಿ ಪುಡಿನ ಯೂಸ್ ಮಾಡಿ ಯಾವ ಥರ ಬಾತ್ರೂಮ್ ಸಿಂಕ್ ಆಗಲಿ, ಟೈಲ್ಸು, ವಾಲ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಕಾಫಿ ಪುಡಿ ಇದ್ದರೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡದ ಜೊತೆಗೆ ವಿನಿಗರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ವಿನಿಗರ್ ನಿಮಗೆ ಅಂಗಡಿಯೆಲ್ಲ ಸಿಗುತ್ತೆ. ಸಿಂಥೆಟಿಕ್ಸ್ ವಿನಿಗರ್ ಅಂತಾನೆ ಸಿಗುತ್ತೆ. ಹಾಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗುತ್ತೆ. ಕಪ್ಪು ಕಲೆ ಕಟ್ಕೊಂಡಿದ್ರು ಕೂಡ ಕ್ಲೀನಾಗಿ ಆಗುತ್ತೆ. ಇದನ್ನ ಹಾಕಿ ಲಿಕ್ವಿಡ್ ವಿನಿಗರಲ್ಲಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಹಾಗೇನೆ ಕ್ಲೀನ್ ಮಾಡ್ಕೋಬಹುದು. ಕೈಗೆ ಹ್ಯಾಂಡ್ ಗ್ಲೌಸ್ ಏನು ಹಾಕೋಬೇಕು ಅಂತಲಿಲ್ಲ. ನೋಡಿ ನಾನು ಬಾತ್ರೂಮಲ್ಲಿ ತೋರಿಸ್ತಾ ಇದ್ದೀನಿ. ಸೈಡ್ ಎಲ್ಲ ಕಪ್ಪು ಕಟ್ಕೊಂಡಿದೆ ಟೈಲ್ಸ್ ಅಲ್ಲೆಲ್ಲ. ಇದು ಕೂಡ ನೀಟ್ ಆಗುತ್ತೆ. ಕಬೋರ್ಡಲ್ಲೂ ಕೂಡ ಏನು ಕಮೋಡಲ್ಲಿದೆ ಅದರಲ್ಲೂ ಕೂಡ ಕಪ್ಪಾಗಿದೆ ಸೈಡು. ಅದಕ್ಕೆ ನಾನು ಫಸ್ಟೇ ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ಕ್ಲೀನ್ ಆಗುತ್ತೆ. ಇದು ನಾವು ಎಕ್ಸ್ಪೈರ್ ಆಗಿರೋ ಬಿಸಾಕ್ತೀವಲ್ಲ, ಆ ಕಾಫಿ ಪುಡಿನ ನೀವು ಬಿಸಾಕೋ ಬದಲು ವಾಶ್‌ರೂಮಲ್ಲಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಪುಡಿನೆಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಪೈರ್ ಆಗಿರುತ್ತೆ. ನಾವು ಕಾಫಿ ಪುಡಿನ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ವಾಶ್‌ರೂಮ್‌ಗೆ ಹಾಕಿ ಕ್ಲೀನ್ ಮಾಡಿಬಿಟ್ಟು ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಪುಡಿ ಹಾಕೊಂಡಾದ್ಮೇಲೆ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಉಜ್ಜ್ಕೋಬೇಕು. ಸಿಂಕ್ ಕೂಡ ಕ್ಲೀನ್ ಮಾಡ್ಕೋಬೋದು. ಟೈಲ್ಸು ಸೈಡೆಲ್ಲ ಬಾತ್ರೂಮಲ್ಲಿ ಸೈಡೆಲ್ಲ ಇರುತ್ತಲ್ಲ, ಆ ಟೈಲ್ಸನ್ನು ಕೂಡ ಈ ಲಿಕ್ವಿಡಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದನ್ನ ಸ್ವಲ್ಪ ಈ ಥರ ಉಜ್ಜಿ ಬಿಟ್ಬಿಡಬೇಕು. ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ನೀರ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮ್ಮ ಟೈಲ್ಸಲ್ಲಿ ವೈಟ್ ಪ್ಯಾಚಸ್ ಇದ್ರೂ ಕೂಡ ಕ್ಲೀನಾಗಿ ಕ್ಲೀನ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ತುಂಬ ಯೂಸ್ ಆಗುತ್ತೆ. ನೀವು ಕಾಫಿ ಪುಡಿ ಎಲ್ಲ ಬಿಸಾಕೋ ಬದಲು ಈ ಟಿಪ್ಸನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇವಾಗ ಎಲ್ಲನೂ ಕೂಡ ಉಜ್ಕೊಂಡು ಆದಮೇಲೆ 10 ನಿಮಿಷ ಆದಮೇಲೆ ಉಜ್ಜಿಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೈಡೆಲ್ಲ ನೀರು ಹಾಕ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ. ನೀಟಾಗುತ್ತೆ. ನೋಡಿ ಇವಾಗ ಟಾಯ್ಲೆಟಲ್ಲಿ ಕೂಡ ಅಷ್ಟೇ ತುಂಬ ನೀಟಾಗುತ್ತೆ. ಇದರಿಂದ ನೀವು ಬಕೆಟು ಕೂಡ ಕ್ಲೀನ್ ಮಾಡ್ಕೋಬೋದು. ತುಂಬ ಗಲೀಜಾಗಿದ್ದರೆ ಇದನ್ನ ಬಕೆಟ್ ಕ್ಲೀನ್ ಮಾಡಿಕೊಂಡ್ರು ಕೂಡ ಕ್ಲೀನ್ ಆಗುತ್ತೆ. ನೋಡಿ ಇವಾಗ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.